ಅಷ್ಟಲಕ್ಷ್ಮಿಯರು ದೇವಿ ಲಕ್ಷ್ಮಿಯ 8 ವಿಭಿನ್ನ ರೂಪಗಳು. ದೇವಿ ಲಕ್ಷ್ಮಿಯ ಪೂಜೆ. ದೇವಿ ಲಕ್ಷ್ಮಿ ಸಂಪತ್ತಿನ ದೇವತೆ. ಲಕ್ಷ್ಮಿಯ ಆರಾಧನೆಯಿಂದ ಸಕಲ ಕಷ್ಟಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಅಂತೆಯೇ ಲಕ್ಷ್ಮಿಯನ್ನು ಪೂಜಿಸುವ 8 ರೂಪಗಳ ಬಗೆಗಿನ ಮಾಹಿತಿ ಇಲ್ಲಿದೆ. ಆದಿಲಕ್ಷ್ಮಿ ಶಾಶ್ವತ ಸಮೃದ್ಧಿ, ಆಧ್ಯಾತ್ಮಿಕ ಸಮೃದ್ಧಿಯ ಸಂಕೇತ. ಎಲ್ಲ ಸಂಪತ್ತಿನ ಮೂಲ ಆದಿಲಕ್ಷ್ಮಿ ಎನ್ನುವ ನಂಬಿಕೆ ಇದೆ. ಧನಲಕ್ಷ್ಮಿ ಭೌತಿಕ ಸಂಪತ್ತು ಹಾಗೂ ಆರ್ಥಿಕ ಯಶಸ್ಸಿನ ದೇವತೆ ಧನಲಕ್ಷ್ಮಿ. ಈ ದೇವಿ ತನ್ನ ಭಕ್ತರಿಗೆ ಸಂಪತ್ತು, ವ್ಯವಹಾರ, ಯಶಸ್ಸು ಕರುಣಿಸುತ್ತಾಳೆ ಎನ್ನುವುದು ನಂಬಿಕೆ. ಧಾನ್ಯಲಕ್ಷ್ಮಿ ಭಕ್ತರು ಬದುಕಲು ಅವಶ್ಯಕವಾದ ಆಹಾರವನ್ನು ಕರುಣಿಸುವ ದೇವತೆ ಧಾನ್ಯಲಕ್ಷ್ಮಿ. ಕೃಷಿ, ಸಮೃದ್ಧಿ, ಸಮೃದ್ಧ ಫಸಲು, ಪೋಷಣೆ ತರುವ ಮೂಲಕ ಈ ದೇವಿ ಭಕ್ತರನ್ನು ಪೊರೆಯುತ್ತಾಳೆ. ಗಜಲಕ್ಷ್ಮಿ ಅಧಿಕಾರ, ರಾಜವೈಭವವನ್ನು ಸಂಕೇತಿಸುವ ದೇವತೆ ಗಜಲಕ್ಷ್ಮಿ. ಇವಳು ಶಕ್ತಿ ಮತ್ತು ಘನತೆಯನ್ನು ಪ್ರತಿನಿಧಿಸುತ್ತಾಳೆ. ಈ ದೇವಿ ಆನೆಗಳೊಂದಿಗೆ ಕಾಣಿಸಿಕೊಳ್ಳುತ್ತಾಳೆ. ಸಂತಾನಲಕ್ಷ್ಮಿ ಕುಟುಂಬ ಪರಂಪರೆ, ಸಂತತಿಯ ರಕ್ಷಕಿ ಈ ದೇವಿ. ಈ ದೇವಿ ಭಕ್ತರಿಗೆ ಮಕ್ಕಳ ಭಾಗ್ಯ, ಮಕ್ಕಳ ಆರೋಗ್ಯ, ಸುರಕ್ಷಿತ ಹೆರಿಗೆಯನ್ನು ನೀಡುತ್ತಾಳೆ ಎನ್ನುವುದು ನಂಬಿಕೆ. ವೀರಲಕ್ಷ್ಮಿ ಧೈರ್ಯಲಕ್ಷ್ಮಿ, ವೀರಲಕ್ಷ್ಮಿ ಎಂಬ ರೂಪದಲ್ಲಿಯೂ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಇವಳು ಶೌರ್ಯ, ಧೈರ್ಯ ಮತ್ತು ಸವಾಲುಗಳನ್ನು ಜಯಿಸುವ ಸಾಮರ್ಥ್ಯವನ್ನು ನೀಡುತ್ತಾಳೆ. ವಿದ್ಯಾಲಕ್ಷ್ಮಿ ಬುದ್ಧಿವಂತಿಕೆ, ಶಿಕ್ಷಣ ಮತ್ತು ಜ್ಞಾನದ ದೇವತೆ ವಿದ್ಯಾಲಕ್ಷ್ಮಿ. ಶೈಕ್ಷಣಿಕ ಯಶಸ್ಸಿಗೆ, ವೈಯಕ್ತಿಕ ಬೆಳವಣಿಗೆಗೆ ವಿದ್ಯಾಲಕ್ಷ್ಮಿ ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಆಸ್ತಿಕರದ್ದು. ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಸಾಧನೆ ಮತ್ತು ವಿಜಯದ ಸಂಕೇತ. ಈ ದೇವಿ ಸಂಬಂಧಗಳು, ವ್ಯವಹಾರ ಮತ್ತು ವೈಯಕ್ತಿಕ ಉದ್ದೇಶಗಳನ್ನು ಸಾಧಿಸುವಲ್ಲಿ ಭಕ್ತರಿಗೆ ಯಶಸ್ಸನ್ನು ಕರುಣಿಸುತ್ತಾಳೆ ಎಂಬ ನಂಬಿಕೆ ಇದೆ.